ಕೂಡ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ಅಲ್ಲಿನ ಪ್ರಯಾಣಿಕರು ಪರದಾಟವನ್ನೇ ನಡೆಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ದಾರೆ. 200 ಇಂಡಿಗೋ ವಿಮಾನ ವಿಳಂಬದಿಂದಾಗಿ ಪ್ರಯಾಣಿಕರ ದಂಡೆಯಲ್ಲಿ ನೆರೆದಿದೆ. ಡಿಪಾರ್ಚರ್ ಗೇಟ್ ಬಳಿ ಕೂರೋದಕ್ಕೆ ಜಾಗವಿಲ್ಲದೆ ಪರದಾಟವನ್ನೇ ನಡೆಸಿಬಿಟ್ಟಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಪರದಾಟ ನಡೆಸಾಯಿತು. ರಂಪಾಟಗಳು ಕೂಡ ಆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಕೆಐಎಬಿ ಇಂಡಿಗೋದಲ್ಲಿ ಪೈಲಟ್ ಹಾಗೆ ಸಿಬ್ಬಂದಿ ಕೊರತೆಯಿಂದ ಸಮಸ್ಯೆ ಉಂಟಾಗಿ 2 ದಿನಗಳಿಂದಲೂ ಕೂಡ ಇದೇ ರೀತಿ ಸಮಸ್ಯೆ ಮುಂದುವರಿತಾ ಇದೆ. We have to reach home. Do you have a solution? Do you have a solution to get us home? For the problem now. No solution. No. Give us a time. The pattern is not yet provided. What is it? ದೇಶದಾದ್ಯಂತ ಇಂಡಿಗೋ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಬೆಂಗಳೂರು ಹಲವು ನಗರಗಳಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ವಿಮಾನ ಸಂಚಾರ ಆಗ್ತಾ ಇಲ್ಲ. ಹಾಗಾಗಿ ಕಾದು ಸುಸ್ತಾಗ್ತಾ ಇದ್ದಾರೆ ಪ್ರಯಾಣಿಕರು. ವಿಮಾನ ವಿಳಂಬ ಹಾಗೂ ರದ್ದು ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಪ್ರಯಾಣಿಕರಿಗೆ ನೀಡಿರಲಿಲ್ಲ. ಮುಂಜಾನೆಯಿಂದ ಕಾದು ಸುಸ್ತಾಗಿದ್ದೇವೆ ಅಂತ ಆಕ್ರೋಶ ಭರಿತರಾಗ್ತಿದ್ದಾರೆ. ಕೌಂಟರ್ಗಳ ಮುಂದೆ ನಿಂತು ಸಾಲುಗಟ್ಟಿ ನಿಂತು ಪ್ರಯಾಣಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತಿಂಗಳಾನ್ಗಟ್ಲೆಯಿಂದ ಪ್ಲಾನ್ ಮಾಡಿ ಟಿಕೆಟ್ ಅನ್ನ ಬುಕ್ ಮಾಡಿರ್ತೀವಿ, ಇದೀಗ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿ, ವಾರಣಾಸಿ, ಹೈದರಾಬಾದ್ ಸೇರಿದಂತೆ ಹಲವೆಡೆಗೆ ತೆರಳುವುದಕ್ಕೆ ಪ್ರಯಾಣಿಕರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ನಾವು ಟಿಕೆಟ್ ಬುಕ್ ಮಾಡಿ 10 ದಿವಸಗಳಿಂದ ಟಿಕೆಟ್ ಬುಕ್ ಮಾಡಿದ್ವಿ. ನಾವು ಬೆಳಗ್ಗೆ 9:50 ಇಲ್ಲಿ ಏರ್ಪೋರ್ಟ್ಗೆ ಬಂದ್ವಿ. ನಾವು ಬರೋಷ್ಟೊತ್ತು ಬೋರ್ಡಿಂಗ್ ಪಾಸ್ ತಗೊಳ್ಳೋದಕ್ಕೆ ಟೈಮಿಂಗ್ಸು ಗೇಟ್ ನಂಬರ್ ಎಲ್ಲ ಅಲರ್ಟ್ ಆಗಿತ್ತು. ಬಂದ 5 ನಿಮಿಷಕ್ಕೆ ನಮಗೊಂದು 10 ಗಂಟೆ 5 ನಿಮಿಷಕ್ಕೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮದು ಫ್ಲೈಟ್ ಪೋಸ್ಟ್ಪೋನ್ ಆಗಿದೆ ಅಂತೇಳಿ. ನಾವಿಲ್ಲಿ ಗೇಟಲ್ಲಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಸುಮಾರು ಜನ ಒದ್ದಾಡ್ತಾ ಇದ್ರು. ನಾವು ಸರ್ಕಸ್ ಮಾಡಿ ಅವ್ರನ್ನ ಕೇಳಿದ್ರೆ ನಿಮ್ಗೆ ರೀಫಂಡ್ ಕೊಡ್ತೀವಿ ನೀವು ಅಂತ ಹೇಳ್ತಾರೆ. ನಾವು ಹೇಳಿದ್ರೆ ರೀಫಂಡ್ ಕೊಡೋದು 2ನೇ ಭಾಗ. ನಮ್ಮ ಸಮಸ್ಯೆ ನಮಗೆ ಅಲ್ಲೆಲ್ಲ ಕೆಲಸಗಳು ಇಟ್ಕೊಂಡು ಬೆಂಗಳೂರು ಇಷ್ಟೆಲ್ಲ ಕೆಲಸ ಬಿಟ್ಟು ನಾವು ಹೋಗ್ತಿರೋವಾಗ ಇವರು ಸಡನ್ನಾಗಿ ಈ ರೀತಿ ಹೇಳೋದು ತಪ್ಪು. ಆಮೇಲೆ ಇಲ್ಲಿನ ಜನಕ್ಕೆ ವ್ಯವಸ್ಥೆ ಇಲ್ಲ. ಈಗ ಆಯಿತು 5:45 ಇಲ್ಲಿನ ಜನ ಏನು ಮಾಡ್ಬೋದು, 5:45 ಏನು ಮಾಡೋದು ಏರ್ಪೋರ್ಟಲ್ಲಿ ಇರ್ಲಿಕ್ಕಾದ್ರೂ ವ್ಯವಸ್ಥೆ ಇಲ್ಲ. ಸುಮಾರು ಜನ ವಯಸ್ಸಾದವರು ಇದ್ದಾರೆ, ಮಕ್ಕಳನ್ನ ಎತ್ಕೊಂಡ್ಬಂದಿದ್ದಾರೆ. ಇವ್ರಿಗೆ ಇದ್ರ ಬಗ್ಗೆ ಒಂದು ಚೂರು ಏರ್ಲೈನರ್ಗೆ ಒಂದು ಚೂರು ಕಾಳಜಿ ಇಲ್ಲ. ಇದ್ರ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಎಲ್ಲ ಸುಮಾರು ಫ್ಲೈಟಲ್ಲಿ ಇದೇ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ಮೊದಲೇ ಗೊತ್ತಿದೆ. ಆ್ಯಕ್ಚುಲಿ ಇದೆಲ್ಲ ಮೊದಲೇ ಗೊತ್ತಿದೆ. ಅವರಲ್ಲೇನೋ ಸ್ವಲ್ಪ ಒಳಗಿನ ಸಮಸ್ಯೆ ಇದೆ. ಅವ್ರ ಸಮಸ್ಯೆ ನಮಗೆ ಬೇಕಾಗಿಲ್ಲ. ನಾವು ಹೇಳ್ತಾರೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಆ ಸಮಸ್ಯೆನ ಬಗೆಹರಿಸಬೇಕು ಕೇಂದ್ರ ಸರ್ಕಾರ ಅಂತೇಳಿ ನೇರವಾಗಿ ಕೇಂದ್ರ ಸರ್ಕಾರ. ಇದು ಬೆಂಗಳೂರಿನಲ್ಲಿ ಕಂಡುಬಂದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಒಳಭಾಗದಲ್ಲಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗಿದೆ ಅಂತ ತಿಂಗಳಾನ್ಗಟ್ಲೆಯಿಂದ ಈಗಾಗಲೇ ನಾವು ಬುಕ್ ಮಾಡಿದ್ದೀವಿ, ಆದರೂ ಕೂಡ ವಿಮಾನ ಸಂಚಾರ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೇಜರ್ ತೊಂದರೆ ಆಗ್ತಿರೋದು ಇದೆ. ಅಟ್ಲೀಸ್ಟ್ ಒಂದು 2-3 ಅವರ್ ಮುಂಚೆ ಕೊಟ್ಟಿದ್ರೆ ಅವ್ರ ಮನೆಯಿಂದ ಬರಬೇಕಾದ್ರೆ ಅವ್ರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅಥವಾ ಇನ್ಯಾರಿಗೋ ಇಂಟಿಮೇಷನ್ ಕೊಡ್ಬೋದು. ಬರೋ ತನಕ ಇಲ್ಲಿ ಏರ್ಪೋರ್ಟಿಗೆ ಬಂದಾದ ಮೇಲೆ ಇವರು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ. ಈ ಫ್ಲೈಟಿಗೆ ಹೋಗಬೇಕಾದ್ರೆ ತುಂಬ ತುರ್ತು ಇರೋದ್ರಿಂದನೇ ಹೋಗೋದು. ಅರ್ಜೆಂಟ್ ಕೆಲಸಕ್ಕಂತ ಯಾವುದ್ಯಾವುದೋ ದೊಡ್ಡ ಕೆಲಸ ಇಟ್ಕೊಂಡು ಫ್ಲೈಟಲ್ಲಿ ಬರ್ತಾರೆ. ಎಲ್ಲರೂ ಸಾಮಾನ್ಯರು ಹೋಗಲ್ಲ. ಆ ಕಾರಣಕ್ಕೆ ಫ್ಲೈಟಲ್ಲಿ ಬರ್ತಾರೆ. ದುಬಾರಿ ಟಿಕೆಟ್ ಈಗಲೂ ಕೂಡ ಟಿಕೆಟ್ ರೇಟ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ಮತ್ತು ಎಮರ್ಜೆನ್ಸಿ ಟಿಕೆಟ್ ಕೂಡ ಇವತ್ತು ಒಂದು ಅಯೋಧ್ಯೆಗೆ ಹೋಗ್ಬೇಕಾದ್ರೆ 12-15 ಸಾವಿರ ರೂಪಾಯಿ ತನಕ ಟಿಕೆಟ್ ಇದೆ. ಅಷ್ಟು ದುಡ್ಡು ಮಾಡಿ ಇಲ್ಲಿ ಬಂದು ಈ ಟಿಕೆಟ್ ಕ್ಯಾನ್ಸಲ್ ಆದರೆ ತುಂಬ ಅವ್ಯವಸ್ಥೆ ಆಗುತ್ತೆ. ಅದಕ್ಕೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಇರಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಾಗ ಕ್ರಮ ವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಇಲ್ಲಿ ಕೌಂಟ್ರಲ್ಲಿ ಕೇಳಿದಾಗ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ಅವರೇ ಕೂಡ ಗೊಂದಲದಲ್ಲಿದ್ದಾರೆ. ಟಿಕೆಟ್ ವಾಪಸ್ ಕೊಡಬೇಕಾ, ದುಡ್ಡು ರಿಫಂಡ್ ಮಾಡಬೇಕಾ, ಮತ್ತು ರೀಶೆಡ್ಯೂಲ್ ಆಗಿದೆಯಾ ಅನ್ನೋ ಮಾಹಿತಿ ಕೂಡ ಇಲ್ಲಿರುವ ಕೇಂದ್ರ ಕಚೇರಿ ಒಳಗಡೆ ಸಿಗ್ತಿಲ್ಲ. ಅದರಿಂದ ಹೆಚ್ಚು ಪರದಾಡ್ತಾ ಇರೋದು ಈ ಕಾರಣಕ್ಕಾಗಿ. ಈಗ ಸಿಕ್ಕಾಪಟ್ಟೆ ಜನ ಈಗ ಇಲ್ಲಿ ಬಂದು ಕಾಯ್ತಿದ್ದಾರೆ. ಎಲ್ಲ ಲಾಂಜಲ್ಲಿ ಕೂತ್ಕೊಂಡು ಕಾಯ್ತಿದ್ದಾರೆ. ವಾಪಸ್ ಹೋಗಬೇಕಾ ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಮೇಜರ್ ತೊಂದರೆ ಆಗ್ತಿರೋದು ಇದೆ. ಅಟ್ಲೀಸ್ಟ್ ಒಂದು 2-3 ಅವರ್ ಮುಂಚೆ ಕೊಟ್ಟಿದ್ರೆ ಅವ್ರ ಮನೆಯಿಂದ ಬರಬೇಕಾದ್ರೆ ಅವ್ರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅಥವಾ ಇನ್ಯಾರಿಗೋ ಇಂಟಿಮೇಷನ್ ಕೊಡ್ಬೋದು. ಬರೋ ತನಕ ಇಲ್ಲಿ